ಇನ್ನೊಂದು ಕಾರಣ ಪರ್ಸ್ನಲಿ ಅಬ್ಸರ್ವ್ ಮಾಡಿರೋದು ಏನಂದರೆ ಎಕ್ಸ್ಪೆಕ್ಟೇಷನ್ಸ್. ಅಂದರೆ ನನಗೆ ಏನು ಬೇಕೋ ನಾನು ಮಾಡೋದಕ್ಕಿಂತ ಸೊಸೈಟಿನಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ಮಾಡ್ತೀನಿ. ಸೊ ಬೇರೆಯವ್ರಿಗಾಗಿರೋದು ನನಗಾಗಬೇಕು ಅಂತ ಏನೂ ಇಲ್ಲ. ನನ್ನ ಕೆಪಾಸಿಟಿ ಬೇರೆ, ನಂದು ಇಂಟ್ರೆಸ್ಟೇ ಬೇರೆ. ಫಾರ್ ಎಕ್ಸಾಂಪಲ್, ನೀವು ಎಜುಕೇಷನ್ ಸಿಸ್ಟಮ್ ತೊಗೊಂಡ್ರು ಅಥವಾ ಕಾಲೇಜ್ದು ನೋಡಿದ್ರು 10th ಸ್ಟ್ಯಾಂಡರ್ಡ್ ಆದಮೇಲೆ PU ಆದಮೇಲೆ UG ಆದಮೇಲೆ PG ಆದಮೇಲೆ ಕೆಲಸಕ್ಕೆ ಸೇರ್ಕೋಬೇಕು, ಆಮೇಲೆ ಫ್ಯಾಮಿಲಿ ಮಾಡಿಕೊಂಡು ದಿಸ್ ಈಸ್ ಅ ಪ್ರಾಪರ್ ಸ್ಟ್ರಕ್ಚರಿಂಗ್ ಆಗೋಗಿದೆ ಎಲ್ಲರಿಗೂ. ಅದು ಮೀರಿ ಬೇರೆ ಥರ ಮಾಡೋಕ್ಕೆ ಯಾರಾದರೂ ಟ್ರೈ ಮಾಡಿದರೆ ಅವ್ರಿಗೂ ಸಪೋರ್ಟ್ ಸಿಗೋದು ಯಾವ ರೀತಿ ಇರುತ್ತೆ ನಮಗೆ ಗೊತ್ತಿಲ್ಲ. ಅಂದರೆ ಅವ್ರು ಹೊಸ ದಾರಿ ಏನಾದರೂ ಚೂಸ್ ಮಾಡ್ಕೊಂಡಿದ್ರೆ. ಸೊ ಈ ಸಿಸ್ಟಮಲ್ಲಿ ಸಿಕ್ಕಾಕೊಂಡು ನಮಗೆ ಏನು ಬೇಕೋ ಅದು ಮಾಡ್ತಾ ಇದ್ರೂ ನಾವು ಅದು ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಸುಮಾರು ಸತಿ. ಅದಕ್ಕೇ ನಾವು ಬರ್ನ್ಔಟ್ ಆಗ್ತಾಯಿದ್ದೀವಿ, ಸ್ಟ್ರೆಸ್ಸು, ಇರಿಟೇಷನು. ಆ್ಯಂಡ್ ಇನ್ನೊಂದು ಬಿಗ್ಗೆಸ್ಟ್ ಥಿಂಗ್ ಏನಂದರೆ, ಇದು ನನ್ನಿಂದ ಶುರುವಾಗಿ ನನ್ನಿಂದಾನೇ ಮುಗಿಯಲ್ಲ. ನಾನು ಆ ಸ್ಟ್ರೆಸ್ನ ನನ್ನ ಸುತ್ತಮುತ್ತವ್ರಿಗೆ ಎಲ್ಲರಿಗೂ ಅಂಟಿಸ್ತೀನಿ. ಇಟ್ ಈಸ್ ಸೋ ಕಂಟೇಜಿಯಸ್ ಆಲ್ಸೋ. ಸೊ ದಟ್ ಈಸ್ ವೇರ್ ಇಂಡಿವಿಜುವಲಿ ನಾವು ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್.